ಕನ್ನಡದಲ್ಲಿ ಚಂದನ್ ಶೆಟ್ಟಿಯವರು ಸಾಕಷ್ಟು ಹಾಡುಗಳನ್ನು ಮಾಡಿರುವಂಥದ್ದು. ಸೊ, ಸಿನಿಮಾ ಸಂಗೀತ ಮಾಡಿರುವಂಥದ್ದು, ಹಾಗೆ ಸಿನಿಮಾ ಹಾಡಿರುವಂಥದ್ದು. ಆದರೆ ಫಸ್ಟ್ ಟೈಮ್ ಇವರು 'ಡಯಾನಾ ಮೈಟ್' ಅಂತ ಹೇಳಿ ಒಂದು ಆಲ್ಬಮ್ ಮಾಡಿದರು. ಅದು ಇಂಗ್ಲೀಷಲ್ಲಿ. ಸೊ, ಇಂಗ್ಲೀಷ್ ಆಲ್ಬಮ್ ಕ್ಷೇತ್ರ ಏನಿದೆ ಅಥವಾ ಮ್ಯೂಸಿಕ್ ವಿಡಿಯೋ ಕ್ಷೇತ್ರ, ಸೊ ಅಲ್ಲಿ ಎಂಟರ್ ಆಗಬೇಕು ಅನ್ನುವಂಥದ್ದು ಒಂದು ದೊಡ್ಡ ಕನಸು. ಸೊ, ಆ ಕನಸು ನನಸಾಗಿದೆ. ಸೊ, ಚಂದನ್ ಶೆಟ್ಟಿಯವರ ಯೂಟ್ಯೂಬ್ ಚಾನಲಲ್ಲಿ ಕೂಡ ಈ ಒಂದು ವಿಡಿಯೋ ರಿಲೀಸ್ ಆಗಿರುವಂಥದ್ದು. ಈ ವಿಷಯ ಏನಪ್ಪ ಅಂತಂದರೆ, ಸೊ ಈ ಹಾಡನ್ನು ಕೇಳಿದಂಥವ್ರಿಗೆ ಒಂದು ಅನುಭವ ಆಗ್ತಿದೆ. ವಿಶೇಷ ಅನುಭವ ಏನಪ್ಪ ಅಂದ್ರೆ ಅದು, ಸೊ ಮ್ಯೂಸಿಕ್ ಚೆನ್ನಾಗಿದೆ, ವಿಡಿಯೋ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಆದರೆ ಈ ಒಂದು ವಿಡಿಯೋ ಕನ್ನಡದಲ್ಲಿದ್ದರೆ ಚೆನ್ನಾಗಿರ್ತಿತ್ತು. ಸೊ, ಕನ್ನಡದಲ್ಲಿ ಬಂದರೆ ಇದು ಅದ್ಭುತ ಅನ್ನುವಂಥ ಅರ್ಥದಲ್ಲಿ ಸೊ ರಿಯಾಕ್ಷನ್ ಅಥವಾ ಫೀಡ್‌ಬ್ಯಾಕ್ ಎಲ್ಲ ಬರ್ತಿರುವಂಥದ್ದು. ಸೊ, ಹಾಗಾಗಿ ಚಂದನ್ ಶೆಟ್ರು ಏನು ಮಾಡ್ತಿದ್ದಾರೆ ಅಂದರೆ, ಈ ಒಂದು 'ಡಯಾನಾ ಮೈಟ್' ಸಾಂಗ್ ಏನಿದೆ ಇದನ್ನು ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಸೊ, ಇದನ್ನು ಅಥವಾ ಈ ವಿಷಯವನ್ನು ರ್ಯಾಪಿಡ್ ರಶ್ಮಿಯವರ 'ಜಸ್ಟ್ ಕ್ಯೂರಿಯಸ್' ಪಾಡ್‌ಕಾಸ್ಟ್ ಏನಿದೆ ಅದರಲ್ಲಿ ಹೇಳ್ಕೊಂಡಿರುವಂಥದ್ದು. ಅಂದರೆ ಕನ್ನಡದಲ್ಲೂ ಕೂಡ ಈಗ 'ಡಯಾನಾ ಮೈಟ್' ಸಾಂಗ್ ಬರುತ್ತೆ ಅನ್ನುವಂಥದ್ದು. ಅದು ಯಾವಾಗ, ಏನು, ಸೊ ವೇಟ್ ಮಾಡಬೇಕು. ಸೊ, ಅದ್ರ ಬಗ್ಗೆ ಏನು ಹೆಚ್ಚು ಹೇಳಿಲ್ಲ ಅವರು, ಯಾವಾಗ ರಿಲೀಸ್ ಮಾಡ್ತೀವಿ ಅಂತ. ಕನ್ನಡದಲ್ಲಿ ಈ ಒಂದು ಹಾಡನ್ನು ಮಾಡಬೇಕು ಬೇಡಿಕೆಯ ಮೇರೆಗೆ ಅಂಥೇಳಿ ಹೇಳ್ಕೊಂಡಿರುವಂಥದ್ದು. ಸೊ, ಇನ್ನು ಚಂದನ್ ಶೆಟ್ಟಿಯವರು ಈ ಒಂದು ಹಾಡಿನ ಮೂಲಕ ಇಂಟರ್ನ್ಯಾಷನಲ್ ಮ್ಯೂಸಿಕ್ ವಿಡಿಯೋ ಕ್ಷೇತ್ರ ಏನಿದೆ ಅಥವಾ ರ್ಯಾಪ್ ಕ್ಷೇತ್ರ, ಸೊ ಅಲ್ಲಿ ಕಾಲಿಟ್ಟಿದ್ದಾರೆ. ಸೊ, ಅಲ್ಲಿ ಇವರು ಏನೂ ಅಲ್ಲ ಅನ್ನುವಂಥದ್ದು ಸತ್ಯ ಅವ್ರಿಗೂ ಗೊತ್ತಿದೆ. ಸೊ, ಅದಕ್ಕೆ ಏನು ಮಾಡಬೇಕು, ಇವ್ರು ಏನು ಮಾಡ್ತಿದ್ದಾರೆ, ಇಲ್ಲಿಗೆ ನಿಲ್ಲಿಸ್ತಾರಾ ಅಥವಾ ಮುಂದೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ, ಅದಕ್ಕೆ ಅವರು ಹೇಳುವಂಥದ್ದು ಏನಂತಂದರೆ, ಇದು ನಿರಂತರ, ನಾನು ಅಲ್ಲಿ ಏನೂ ಅಲ್ಲ. ಸೊ, ನಿರಂತರವಾಗಿ ಇಂಗ್ಲೀಷ್ ಆಲ್ಬಮ್ ಮಾಡ್ತಾನೆ ಇರಬೇಕು. ಸೊ, ಅದನ್ನು ಮಾಡ್ತಾನೆ ಇರ್ತೇನೆ. ಆದರೆ ಫೋಕಸ್ಡ್ ಎಲ್ಲ ಕನ್ನಡದ ಮೇಲೆ. ಕನ್ನಡದ ಆಲ್ಬಮ್ ಮಾಡ್ತಾನೆ ಆಗಾಗ ಒಂದು ಇಂಗ್ಲೀಷ್ ಆಲ್ಬಮನ್ನು ಮಾಡ್ತೀನಿ ಅಂಥೇಳಿ ಹೇಳ್ಕೊಂಡಿರುವಂಥದ್ದು. ಅಂದರೆ ಎರಡೂ ಕಡೆ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಎರಡೂ ಥರದ ಸಾಂಗ್ಗಳನ್ನು ಮಾಡ್ತೀನಿ ಅಂಥೇಳಿ ಹೇಳ್ಕೊಂಡಿರುವಂಥದ್ದು. ಸೊ, ಇದು ಚಂದನ್ ಶೆಟ್ಟಿಯವರ ಸದ್ಯದ ಪ್ಲ್ಯಾನು. ಒಂದು ಹಾಡನ್ನು ಅವರು ರೆಡಿ ಮಾಡಿಕೊಂಡ್ರೆ ಅದನ್ನು ಅಷ್ಟು ಈಸಿಯಾಗಿ ಸಡನ್ನಾಗಿ ಒಪ್ಕೊಳ್ಳಲ್ಲ. ಯಾಕಂದರೆ ಒಂದು 3-4 ತಿಂಗಳು ಆ ಹಾಡನ್ನು ಕೇಳ್ತಾರೆ. ಸೊ, ಅದರ ಗುಂಗು ಮೊದಲಿಗೆ ಹೇಗಿತ್ತು ಮಾಡಿದಾಗ, ಅದು 3 ತಿಂಗಳಾದಮೇಲೂ ಇದ್ದಾಗ ಅದನ್ನು ಇವರು ಸ್ವಲ್ಪ ಸಾಂಗನ್ನು ಮಾಡಿ, ವಿಡಿಯೋ ಮಾಡಿ ಶೂಟ್ ಮಾಡ್ತಾರೆ. ಸೊ, ಆ ಥರದ ಒಂದು ಐಡಿಯಾ ಇರುತ್ತೆ ಇವ್ರಿಗೆ. ಹಾಗೆಯೇ ಸ್ನೇಹಿತರಿಗೆ ಇವರು ಕೇಳಿ ಅಂತ ಹೇಳಲ್ಲ, ಕೇಳಿಸ್ತಾರೆ. ಕಾರಲ್ಲಿ ಹೋಗುವಾಗ ಈ ಹಾಡನ್ನು ಪ್ಲೇ ಮಾಡ್ತಾರೆ ನಡುವು. ಸೊ, ಅದು ಯಾರ್ಯಾರು ರಿಯಾಕ್ಷನ್ ಹೇಗಿರುತ್ತೆ ಅದ್ರ ಮೇಲೆ ಇವರು ಅದನ್ನು ಪಾಯಿಂಟರ್ ಥರ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೋತಾರೆ. ನೆಕ್ಸ್ಟ್ ಹಾಡು ಅಥವಾ ಅದನ್ನು ಬಿಡಬೇಕಾ ಬೇಡ ಅಂಥೇಳಿ. ಸೊ, ಈ ಥರದ ಪ್ಲ್ಯಾನ್ ಮಾಡುವಂಥ ಚಂದನ್ ಶೆಟ್ರು 'ಡಯಾನಾ ಮೈಟ್' ಅಂಥೇಳಿ ಹಾಡನ್ನು ಬಿಟ್ಟಿದ್ದಾರೆ. ಸೊ, ಆ ಹಾಡು ಇಂಗ್ಲೀಷಲ್ಲಿದೆ, ಎಲ್ಲರಿಗೂ ಅರ್ಥ ಆಗಲ್ಲ ಅದು. ಸೊ, ಕನ್ನಡದಲ್ಲಿ ಮಾಡಬೇಕು ಅನ್ನುವಂಥದ್ದು ಪ್ಲ್ಯಾನು. ಸೊ, ಇದು ಚಂದನ್ ಶೆಟ್ರಿಗೆ ಸಂಬಂಧಪಟ್ಟಂಗೆ ಸದ್ಯದ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.